ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. 10 ಗಂಟೆ ಆಗ್ತಿದೆ, ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಆದ್ರೂ ನಾಲೆಜ್ ಇದ್ರೆ ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತೆ. ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಬೇಕು. ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಾದ್ಮೇಲೆ ಸ್ವಲ್ಪ ಡಾಲರ್ ಆದಮೇಲೆ ಅದು ವೆರಿಫೈ ಕೋಡ್ ಬರುತ್ತೆ. ವೆರಿಫೈ ಕೋಡು ಮನೆ ಹತ್ರ ಬರುತ್ತೆ ಮೇಲಿಂದ. ನಂದು 2 ಸತಿ ಮೇಲ್ ಬಂದಿದೆ, ಆದರೆ ನನ್ನ ಕೈಗಂತೂ ಬಂತು. ಆಮೇಲೆ ನಾನು ಕರೆಕ್ಟಾಗಿ ಚೆಕ್ ಮಾಡಿದಾಗ ಅಡ್ರೆಸ್ಸಲ್ಲಿ ನನ್ನ ಫೋನ್ ನಂಬರ್ ಹಾಕಿದ್ದೆ. ಅದಕ್ಕೆ ಅವ್ನು ಮನೆ ಹತ್ರ ಬಂದ್ಬಿಟ್ಟು ಎಸ್ಬಿಟ್ಟು ಹೋಗ್ತಿದ್ದ, ಯಾರೋ ಎತ್ಕೊಂಡು ಹೋಗ್ತಿದ್ರು, ನನಗೂ ಗೊತ್ತಾಗ್ತಿಲ್ಲ. ಫೋನ್ ನಂಬರ್ ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡಿದೆ. ಫೋನ್ ನಂಬರ್ ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡಿದೆ. ಆಮೇಲೆ ಇವತ್ತು ಬೆಳಿಗ್ಗೆ ಮೆಸೇಜ್ ಬಂತು, ಇವತ್ತು ಬರುತ್ತೆ ಅಂತ. ಈಗ ಬರುತ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ. ನೋಡಿ, 10 ಗಂಟೆ ಆಗ್ತಿದೆ, ಇನ್ನೂ ನಾನು ಬ್ರೇಕ್ಫಾಸ್ಟೇ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿ ಹೋಗೋಣ ಜಿಮ್ಗೆ. ಹಂಗೆ ಹೋಗ್ಬಿಟ್ರೆ ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ಒಂಥರ ತಲೆ ಸುತ್ತಂಗ ಆಗ್ಬಿಡುತ್ತೆ. ನನ್ನ ಹತ್ರ ಶೂಸ್ ಇದೆ, ಅವಾಗೂ ನಾನು ಚಪ್ಪಲಿ ಹಾಕೋ ಬರ್ತೀನಿ. ಕಂಫರ್ಟಬಲ್ ಮ್ಯಾಟರ್ಸ್ ಅಲ್ಲ. ಹೋದ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಚಾಲೆಂಜ್ ಎಕ್ಸರ್ಸೈಸ್ ಮಾಡಿದ್ದೆ 6 ಮಂತಲ್ಲಿ ಮಲ್ಕಾಗೋದು. ಟ್ರೈನರ್ ಹಾಕ್ಬಿಟ್ಟು ಎಲ್ಲಾರ್ಗು ಹೇಳ್ಕೊಡ್ತೀನಿ, ಅಲ್ಲಿಂದ ದುಡ್ಡು ಬರುತ್ತೆ. ಪರ್ಸನಲ್ ಟ್ರೈನರ್. ಇನ್ನೊಂದು ವರ್ಷ ಆಗ್ಲಿ, ನಂದು ವೇಟ್ ಹೈಟು ಎಲ್ಲ ಒಂದು 80-90 kg ಹೋಗ್ತೀನಿ. ಫುಲ್ಲು ಬಲ್ಕ್ ಈ ತರ ಅಲ್ಲ ಬ್ರೋ. ನಾನು ಇವಾಗ 65 ಇದ್ದೀನಿ, ಪ್ರಾಪರ್ ಎಲ್ಲ ಇದೆ. ಆದ್ರೆ ಇನ್ನೊಂದು ಸ್ವಲ್ಪ ಲೆವೆಲ್ ಅಪ್ ಮಾಡ್ಬಿಟ್ಟು ಅವಾಗ ಪರ್ಸನಲ್ ಟ್ರೈನಿಂಗ್ ಕೊಡ್ಬೋದು. ಓಕೆ, ಇವಾಗ ಕರೆಕ್ಟ್ಗೆ 64.5 ಇದ್ದೀನಿ ನೋಡು. ಇನ್ನೊಂದು 3 ಮಂತಲ್ಲಿ 3 ಮಂತಲ್ಲಿ ಆಗಲ್ಲ ಬ್ರೋ, 6 ಮಂತ್ಗೆ ನಾನು 70 kg ಆಗಿರ್ತೀನಿ. 70 kg ಏನು ದೊಡ್ಡ ವಿಷಯ ಅಲ್ಲ, ಆರಾಮಾಗಿ ಮಾಡ್ಬೋದು. ಸ್ವಲ್ಪ ಕನ್ಸಿಸ್ಟೆನ್ಸಿ, ಸ್ವಲ್ಪ ಡಯಟ್ ಫಾಲೋ ಮಾಡ್ಬೇಕು ಅಷ್ಟೇ. ಅದಕ್ಕೋಸ್ಕರ ನಾನು ಒಂದು ವಾರದಿಂದ ಕನ್ಸಿಸ್ಟೆನ್ಸಿಯಾಗಿ ಜಿಮ್ಗೆ ಹೋಗ್ತಾ ಇದ್ದೀನಿ. ಮತ್ತು ಇವತ್ತು ಶೋಲ್ಡರ್ ಮಾಡಬೇಕು. ಅದಕ್ಕೆ ಫಸ್ಟು ವಾರ್ಮ್ ಅಪ್ ಮಾಡೋಣ. ಆಮೇಲೆ ಮಾಡಿದೆ ನಾನು ಮಿಲಿಟರಿ ಪ್ರೆಸ್, ಆಮೇಲೆ ಆರ್ನೋಲ್ಡ್ ಪ್ರೆಸ್, ಆಮೇಲೆ ಫ್ರಂಟ್ ರೈಸ್, ಆಮೇಲೆ ಬೆಂಚ್ ಪ್ರೆಸ್ ಎಲ್ಲ ಮಾಡಿದೆ. ಆಮೇಲೆ ಒಂದು ಕಾಲ್ ಬಂತು. ಹಲೋ ಸರ್, ಪೋಸ್ಟ್ ಬಂದಿದೆ. ಬಂದೆ. ಈ ತರ ಇದೆ ಗೂಗಲ್ ಆಡ್ಸೆನ್ಸ್. ಒಳಗಡೆ ಪಿನ್ ಇರುತ್ತೆ. ಈ ಪಿನ್ನ ಹೋಗಿ ಗೂಗಲ್ ಆಡ್ಸೆನ್ಸ್ ಇಲ್ಲಿ ಅಪ್ಲೈ ಮಾಡಬೇಕು. ಅದು ವೆರಿಫೈ ಆಗುತ್ತೆ. ವೆರಿಫೈ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಪ್ರಾಪರ್ ಆಗಿ ಎಲ್ಲ ಸತಿನೂ ಪ್ರಾಪರ್ ಆಡ್ಸ್ ಬರುತ್ತೆ. ಪ್ರಾಪರ್ ಆಡ್ಸ್ ಬಂದ್ರೆ ಚೆನ್ನಾಗಿರುತ್ತೆ. ನನಗೂ ಯೂಟ್ಯೂಬ್ಗೂ ಥ್ಯಾಂಕ್ ಯು ಯೂಟ್ಯೂಬ್. ಮತ್ತೆ ಈ ಸತಿ ಆದ್ರೂ ನನ್ನ ಕೈಗೆ ಬಂತಲ್ಲ. ಇದು 2 ಸತಿ ಮಿಸ್ಸಿಂಗ್ ಆಗಿದೆ. 2 ಸತಿ ಯಾರು ಎತ್ಕೊಂಡು ಹೋದ್ನೋ ನಂಗೆ ಗೊತ್ತಿಲ್ಲ. ಪರವಾಗಿಲ್ಲ, ಈ ಸತಿ ಆದ್ರೂ ಕೈಗೆ ಬಂತಲ್ಲ, ಅದೊಂದು ಖುಷಿ ಇದೆ. ಇನ್ನೇನು ಇವಾಗ ಹೋಗ್ತೀನಿ ಮನೆಗೆ. ಮನೆಯಲ್ಲೇ ಇದ್ದೀನಿ, ನೀವು ಹೋಗಿ ಮನೆಗೆ. ಬಾಯ್.